ಮನೆ ಬಿಟ್ಟು ಓಡ್ ಬಂದು ಆಮೇಲೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕರ್ಸ್ಕೊಂಡಿದ್ದು ನಾನು. ಫೈನಲಿ ನಥಿಂಗ್ ಸ್ಟೋರ್ ಹತ್ರ ಬಂದು ರೀಚ್ ಆದೆ. ಫಸ್ಟ್ ಟೈಮ್ ನೋಡಿದಾಗ ಏನೋ ದಡಿಯಾಗಿದೆ ಅಂದ್ಕೊಂಡಿರ್ತೀರಲ್ಲ. ಗೈಸ್ ಲುಕ್ ಹೂಸ್ ಯಾರ್ ಫೈನಲಿ. ಕ್ರೇಜಿ ಗೈಸ್, ಸೋ ಡೌನ್ ಟು ಅರ್ತ್ ಪರ್ಸನ್. ಸ್ಟಾರ್ ಪ್ಲೇಯರ್ಸ್ ಆದ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಹೇಜಲ್ವುಡ್ ಮತ್ತೆ ಫಿಲ್ ಸಾಲ್ಟ್ ಅವರ ಆಟೋಗ್ರಾಫ್ ಇದೆ. ಫಸ್ಟ್ ಟೈಮ್ ಐಫೋನ್ ಬಿಟ್ಟು ಆಂಡ್ರಾಯ್ಡ್ಗೆ ಬರ್ತಾ ಇರೋಂಥದ್ದು. ಸೊ ಗೈಸ್ ಆವಾಗಲೇ ಹೇಳ್ದು ಬಿಸಾಕ್ಬಿಟ್ರು. ಕ್ರೇಜಿ ಆಗೈತೆ ಗೈಸ್ ಇದು. ಕಮಿಂಗ್ ಫಾರ್ ದ ನಥಿಂಗ್ ಸ್ಟೋರ್ ವೈಲ್ಸ್ ವೇರಿಂಗ್ CSK ಜೆರ್ಸಿ ಹ್ಯಾಟ್ಸ್ ಆಫ್. ಗೈಸ್ ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಭಿಷೇಕ್ ಗಂಗೂಲಿ ಅವರಿಗೆ ಫೋಟೋ ಕಳಿಸ್ತಾ ಇದ್ದಾರೆ. ನಮ್ದು ಆ ಬೈಸಿಪ್ಸ್ ಇಲ್ಲಿದೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಗ್ಗೆ ಎದ್ದು ಫುಲ್ ಪಂಕಾಗಿ ರೆಡಿ ಆಗಿ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೈಸೂರ್ಗೆ. ಸೊ ಮೈಸೂರಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಬೆಂಗಳೂರಿಂದ ರೆಡಿ ಆಗಿ ಮೈಸೂರು ಕಡೆ ಹೋಗ್ತಾ ಇದ್ದೀನಿ, ಅದು ಈ ರೇಂಜ್ಗೆ. ಸೊ ಹೆಂಗಿದೆ ಗೈಸ್ ಔಟ್ಫಿಟ್ ಕಮೆಂಟ್ ಹಾಕಿ. ಆ್ಯಕ್ಚುಲಿ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಔಟ್ಫಿಟ್ಸ್ನ ಇಷ್ಟು ದಿವಸ ಮಾನ್ಯವರು ಅದು ಇದು ಅಲ್ಲಿ ಇಲ್ಲಿ ತೊಗೊತಾ ಇದ್ದೆ ರೇಮಂಡ್ಸಲ್ಲಿ. ಸೊ ಇವಾಗ ಕಂಪ್ಲೀಟಾಗಿ ಡಿಸೈನ್ ಮಾಡ್ಸೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಒಂದೆರಡು ಬಟ್ಟೆ ಡಿಸೈನ್ ಮಾಡಿಸಿದೆ, ಅದಾದಮೇಲೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನನಗೆ ಯಾವ ಥರ ಬೇಕು, ನನಗೆ ಏನು ಬೇಕು, ಫಿಟ್ಟಿಂಗ್ ಏನು ಬೇಕು ಅಂತ ಹೇಳಿ ಕರೆಕ್ಟಾಗಿ ಹೇಳಿದ್ರೆ ಅವರೇ ಮಾಡ್ಕೊಡ್ಬೇಕಾದ್ರೆ ಯಾಕೆ ಬ್ರ್ಯಾಂಡೆಡ್ ಬಟ್ಟೆ ಮೇಲೆ ಅಷ್ಟು ದುಡ್ಡು ಖರ್ಚು ಮಾಡೋದು. ಅದಕ್ಕಿಂತ ಇನ್ನೂ ಬೆಸ್ಟ್ ಕ್ವಾಲಿಟಿ ಒಳ್ಳೆ ಮೆಟೀರಿಯಲ್ ಹೆಂಗಿದೆ ನೋಡಿ, ಟಿಶ್ಯೂ ಸಿಲ್ಕು. ಸೊ ನನಗೆ ಯಾವ ಥರ ಬೇಕು ನಾನೇ ಆ ಥರ ಆಲ್ಟ್ರ್ ಮಾಡಿಸ್ಕೊಬೇಕಾದ್ರೆ ಯಾಕೆ ಅಲ್ಲೆಲ್ಲ ಹೋಗೋದು. ಆ್ಯಂಡ್ ಅನ್ಕೊತಾ ಇರ್ತೀರ ಇದೆಲ್ಲ ಎಲ್ಲ ಆಲ್ಟ್ರ್ ಮಾಡಿಸಿರೋದು ಅಂತ. ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ಕಾಸ್ಚರ್ ಅವ್ರ ಹತ್ರ. ಸೊ ಚೆನ್ನಾಗಿ ಮಾಡಿದ್ರಲ್ಲ ಗೈಸ್ ವರ್ಕೆಲ್ಲ ಸಿಂಪಲ್ಲಾಗಿ. ನಾನು ಸಿಂಪಲ್ಲಾಗಿ ಬೇಕು ಕುರ್ತಾ ಅಂತ ಕೇಳಿದೆ. ಸೊ ಚೆನ್ನಾಗಿ ಮಾಡಿದ್ದಾರೆ ಕುರ್ತಾ ಅದೇ ಥರ. ಆ್ಯಂಡ್ ಇದು ನಮ್ಮ ಔಟ್ಫಿಟ್ಟು ನೋಡಿ, ಕೆಳಗಡೆ ಬರ್ಕಿನ್ ಸ್ಟಾಕ್ ಚಪ್ಪಲಿ, ಹೊಸ ಚಪ್ಪಲಿ ಇವತ್ತೇ ಹಾಕಿರೋದು, ಅದಕ್ಕೆ ಮನೇಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಅದೆಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಫುಲ್ ಮನೆಯೆಲ್ಲ ಕ್ಲೀನಾಗಿದೆ. ಬಿಸ್ಕಿ ನೋಡಿ ಎನ್ಕೋತವನೆ, ಇವನ್ ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಬಿಸ್ಕು ಏನು ಸಮಾಚಾರ, ಇನ್ನೂ ಬರ್ತೀಯಾ ಮೈಸೂರಿಗೆ ಬರ್ತೀಯಾ? ಇನ್ನು ನೋಡ್ತಾವ ನೋಡಿ, ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ನೆಕ್ಸ್ಟ್ ಲೆವೆಲ್ ಅಲ್ಲ ಅವ್ನ ಕಲರ್. ಇನ್ನೊಂದು ಸ್ವಲ್ಪ ದಿವಸ ಆಗೈತೆ, ಒಂದು ಕೂದಲು ಬಂದಿದ ತಕ್ಷಣ ಅವ್ನು ನೀಟಾಗಿ ರೆಡಿ ಮಾಡಿ ಇನ್ನೂ ಟಾಯ್ ಕಟ್ ಮಾಡ್ಬೋದು. ಸೊ ಇವಾಗ ನಾಟ್ಸ್ ಆಗಿದ್ದರಿಂದ ಆ ಥರ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಟೈಮ್ ಆಲ್ರೆಡಿ 8 ಗಂಟೆ ಟೈಮೇ ಆಗೋಯ್ತು. ಸೊ ಬನ್ನಿ, ಇವಾಗ ನಾನು ಮೈಸೂರು ರೀಚ್ ಆಗುವಷ್ಟರಲ್ಲಿ ಅಪ್ರಾಕ್ಸಿಮೇಟ್ಲಿ 8 ಗಂಟೆ ಅಂದರೆ ಇನ್ನೊಂದು 3 ಅವರ್ ಅಂತ ಹೇಳಿದ್ರು 9, 10, 11 ಗಂಟೆ ಆಗ್ಬಿಡುತ್ತೆ. ಕರೆಕ್ಟ್ ಟೈಮ್ಗೆ ಹೋಗ್ತೀನಿ. ಹೋಗಿ ಅಲ್ಲಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೆಂಗಿದ್ರು ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೀನಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಈ ತಿಂಗಳಲ್ಲಿ 2 ಸರಿ ಚಾಮುಂಡಿ ಬೆಟ್ಟ ಗೈಸ್. ಇವತ್ತೊಂದು ದಿವಸ ಆ್ಯಂಡ್ ಆಷಾಢ ಶುಕ್ರವಾರದ ಒಂದು ದಿವಸ. ಸೊ 2 ಸರಿ ಚಾಮುಂಡಿ ಬೆಟ್ಟ ಆಗುತ್ತೆ. ಅಲ್ಲಿಂದ ವಾಪಸ್ ಬಂದಮೇಲೆ ಇವತ್ತಿನ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ ಗೈಸ್, ಇವತ್ತು RCB ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಬೇಗ ಬರಬೇಕು, 4 ಗಂಟೆಗೆ ಇಂದಿರಾನಗರ್ ನಥಿಂಗ್ ಸ್ಟೋರಲ್ಲಿ RCB ಫೋನ್ ಲಾಂಚು. ಸೊ ಬೇಗ ಅಲ್ಲಿ ಹೋಗಿ ಮುಖ ತೋರಿಸ್ಕೊಂಡಷ್ಟು ಜಾಸ್ತಿ ಹೊತ್ತಿನ ಟೈಮ್ ಇಲ್ಲ. ತುಂಬ ಬೇಕಾಗಿರೋರು ಗೊತ್ತಿರೋರು ಬ್ಲಾಗು ಏನು ಮಾಡೋಂಗಿಲ್ಲ. ಅಲ್ಲಿ ಹೋಗಿ ಮುಖ ತೋರಿಸ್ಕೊಂಡು ಬೆಟ್ಟಕ್ಕೆ ಹೋಗಿ ಡೈರೆಕ್ಟ್ ಟಕ್ ಅಂತ ಬೆಂಗಳೂರು ಕಡೆ ವಾಪಸ್ ಬರೋದಷ್ಟೇ ನಮ್ಮ ಕೆಲಸ ಇವತ್ತಿನ ದಿನ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ, ಕಾಯ್ತಾ ಇರಿ. ಓಕೆ ಗೈಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ವರ್ಡ್ ಆಫ್ ಮೈಸೂರು ಪಾಕ್ಕೆ. ಸೊ ಒಂದು ಗಿಫ್ಟ್ ತೊಗೊಬೇಕಾಗಿತ್ತು, ಅದಕ್ಕೆ ಇಲ್ಲೇ ಗಿಫ್ಟ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬನ್ನಿ, ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕ ಗಿಫ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ವರ್ಡ್ ಆಫ್ ಮೈಸೂರು ಪಾಕಲ್ಲಿ ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ನಮ್ಮ ಸಬ್ಸ್ಕ್ರೈಬರ್ ನಮಗೆ ಅಂತ ಡಿಸ್ಕೌಂಟ್ ಬೇರೆ ಮಾಡ್ಕೊಂಡು 20%. ಸೊ ನೀವು ನೋಡಿದಾಗ ಫಸ್ಟು ನಮ್ಮ ಮನೆಗೆ ಬಂದಾಗ ಎಷ್ಟು 6 ತಿಂಗಳಾಗಿತ್ತಾ, 6 ತಿಂಗಳು ಬೇಲೆ ಆಗಿತ್ತು. ಮನೆ ಬಿಟ್ಟು ಓಡ್ಬಂದ್ಬಿಟ್ಟಿತ್ತ ಕೆಲಸ ಎಲ್ಲ ಬಿಟ್ಬಿಟ್ಟು. ಸೊ ಅವತ್ತು ನೋಡಿದ್ದು, ಅದಾದ್ಮೇಲೆ ಇವತ್ತೇ ನೋಡ್ತಾ ಇರೋದನ್ನ. ಬಾ ಪಾಪ ಒಂದು ನೋಡಿದ್ರೆ ಎಷ್ಟು ಬೇಜಾರಾಗೋದು ಗೊತ್ತಾ ನನಗೆ. ಎಲ್ಲ ಬಿಟ್ಟು ಮನೆ ಬಿಟ್ಟು ಓಡ್ಬಂದು ಆಮೇಲೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕರ್ಸ್ಕೊಂಡಿದ್ದು ನಾನು. ತೊಗೊಂಡೆ ಗೈಸ್ ಅಂತ ಇತ್ತು ವರ್ಡ್ ಆಫ್ ಮೈಸೂರು ಪಾಕಲ್ಲಿ. ತೊಗೊಂಡು ಹೋಗಿ ಅವ್ರಿಗೆ ಕೊಡೋಣ ಬನ್ನಿ. ಸ್ವಲ್ಪ ದಿವಸಕ್ಕೆ ಇದೆಲ್ಲ ಫುಲ್ ಕ್ಲೋಸ್ ಮಾಡಿ ಆಷಾಢಕ್ಕೆ ರೆಡಿ ಮಾಡಿಬಿಡ್ತಾರೆ. ಆದರೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಳಗೆ ಬರೋದೇ ಕಷ್ಟ ಆಗ್ತಾಯಿದೆ ಗೈಸ್. ಯಾವ ರೇಂಜ್ಗೆ ಆಗ್ತಾಯಿದೆ ಅಂದರೆ ಸೈಕ್ ಆಗ್ತಾಯಿದೆ. ಮೈ ಹ್ಯಾಪಿ ಪ್ಲೇಸ್ ಗೈಸ್. ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಮುಖನೇ ಕಾಣಿಸ್ತಾ ಇಲ್ವಲ್ಲ, ಮಾತಾಯಿದೆ. ಕಾಣಿಸ್ತಾ ಇದೆ ನೋಡಿ. ಇದು ಸುಜಿತ್ ಗೌಡ್ರಲ್ವ, ಕುರ್ತಾ ಬೇರೆ ಹಾಕ್ಬಿಟ್ರು. ನಂಗೆ ಗೊತ್ತೇ ಆಗಿಲ್ಲ. ನಾನು ಪ್ರತಿ ಸಲ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಸಿಗ್ತೀರಾ. ಬಟ್ ಗಾಡ್ ಗ್ರೇಸ್ ನೋಡಿ ತಾಯಿ ಇವತ್ತು ಮೀಟ್ ಮಾಡಿಸೋರೆ ಗೈಸ್. ಒಳ್ಳೆ ದರ್ಶನ ಆಯಿತು.
ಏನೇನು ಒಳ್ಳೆ ದರ್ಶನ ಆಯ್ತು ಇವತ್ತು. ರಶ್ ಸ್ವಲ್ಪ ಕಮ್ಮಿ ಇದೆ. ನೆಕ್ಸ್ಟ್ ಶುಕ್ರವಾರದಷ್ಟು ಫುಲ್ ರಶ್ ಆಗೋಗುತ್ತೆ ಇಲ್ಲಿ ನೋಡಿ. ಓಕೆ ಬನ್ನಿ ಹೋಗೋಣ ವಾಪಸ್ಸು ಬೆಂಗಳೂರು ಕಡೆಗೆ. ಫಸ್ಟ್ ಟೈಮ್ ತಿನ್ಬೇಕು ಹೊಟ್ಟೆ ಎಸ್ತೈತೆ. ಎಲ್ಲ ಮುಗಿಸ್ಕೊಂಡು ಸಾಪಾಗಿ ಬಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ಫುಲ್ಲು ಖುಷಿ ಆಗ್ಬಿಟ್ಟವ್ರು ಅವರು. ಪ್ರತಿ ಸರಿ ಬಂದಾಗ ನಾನು ಸಿಗ್ತೀನಿ ಅಂತ ಅನ್ಕೊಂಡು ಬರ್ತಿದ್ರಂತೆ. ಇವತ್ತು ಸಿಕ್ಕಿದ್ದೀನಿ ಅಂತ ಇದ್ರು. ಅಲ್ಲ ನಿಮ್ಮ ಕಣ್ಣಿಗೆ ನಾನು ವಿಲನ್ ಥರ ಮಾಡಿಸ್ತಾ ಇದ್ದೀನಿ. ಬಿ ನಾರ್ಮಲ್, ಬಿ ಸೋಷಲೈಸ್. ಫಸ್ಟ್ ಟೈಮ್ ನೋಡಿದಾಗ ಏನೋ ದಡಿಯ ಗಿಡಿ ಅನ್ಕೊಂಡಿರ್ತೀರಲ್ಲ. ಥ್ಯಾಂಕ್ ಯು. ಸಿಗೋಣ. ಓಕೆ ಗೈಸ್, ಈವೆಂಟು ಮತ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಾಯಿತು. ಸೊ ಇವಾಗ ಈ ಬಟ್ಟೆ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇವಾಗ ನಾನೆಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಥಿಂಗ್ ಫೋನ್ ಲಾಂಚ್ ಇವೆಂಟ್ಗೆ. ಸೊ ಇಂದಿರಾನಗರಲ್ಲಿ ನಮ್ಮ ಹುಡುಗನ ಬೆಳಗ್ಗೆನೇ ಕಳಿಸಿ ಕ್ಯೂ ಅಲ್ಲಿ ನಿಲ್ಸಿದ್ದೀನಿ. ಸೊ 3ನೇ ಜಾಗದಲ್ಲಿ ಇದ್ದವನ್ನ ತೆಗೆದು 19ನೇ ಜಾಗಕ್ಕೆ ಹಾಕ್ಬಿಟ್ಟವ್ರಂತೆ ಎಲ್ಲರೂ ಬಂದು ಸೇರ್ಕೊಂಡು. ಸೊ ಇವಾಗ ಬೇಗ ಹೋಗಬೇಕು. ಬೇಗ ಹೋದ್ರೇ ನನ್ನ ಫೋನ್ ಕಲೆಕ್ಟ್ ಮಾಡ್ಕೊಳಕ್ಕಾಗೋದು. ನನ್ನ ಟಾರ್ಗೆಟ್ ಇರೋದು 2 ಫೋನು. ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಬನ್ನಿ, ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಫೋನ್ಗೆ. ಸೊ ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋ ಸಮಯ ಆಲ್ರೆಡಿ 2:45 ಕೆಚ್ಚಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಮೈಸೂರಿಂದ. ಸೊ ಇವಾಗ ಏನಂತ ಹೇಳಿದ್ರೆ ಬೇಗ ಹೋಗಿ ರೀಚ್ ಆಗಬೇಕು. 4 ಗಂಟೆಗೆ ಓಪನಿಂಗು, ಸ್ಟೋರ್ ಓಪನಿಂಗು. ಬಟ್ ನಾನು 3-3:30 ಅಷ್ಟರಲ್ಲಿ ರೀಚ್ ಆದರೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಇಲ್ಲೇ 3 ಗಂಟೆ ಆಗೋಯ್ತು. ಬನ್ನಿ ಹೋಗೋಣ. ಓಕೆ ಗೈಸ್, ಫೈನಲಿ ರೆಡಿ ಆಗಿ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಮೆಟ್ರೋಗೆ. ಯಾಕೆ ಅಂತ ಹೇಳಿದ್ರೆ ಇಂದಿರಾನಗರ್ಗೆ ಮೆಟ್ರೋದಲ್ಲಿ ಬೇಗ ಹೋಗ್ಬೋದು ಅಂತೇಳಿ ಮೆಟ್ರೋ ಹತ್ತೋಣ ಅಂತ ಬಂದಿದ್ದೀವಿ. ನಾನು, ಪ್ರತಾಪ ಮತ್ತು ಚಿರಾಗ್ ಬರೋ 3 ಜನ ಹೋಗ್ತಾ ಇದ್ವಿ. ಸೊ ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಔಟ್ಫಿಟ್ ಹೆಂಗಿದೆ ಗೈಸ್? ಹೊಸ ಔಟ್ಫಿಟ್ಟು. ಆ್ಯಂಡ್ ಶೂಸ್ ನೋಡಿ 1 ಇವತ್ತೇ ಲಾಂಚಿಂಗು ಸಿಮೋಜಿ. ಸೊ ಲಿಫ್ಟ್ ವೇಟಿಂಗು. ಓಕೆ ಗೈಸ್, ಫೈನಲಿ ಇವಾಗ ನಾನು ಎಲ್ಲಿ ಬಂದು ರೀಚ್ ಆಗಿದ್ದೀನಿ ಅಂತ ಹೇಳಿದ್ರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ. ಸೊ ಇವಾಗ ಇಲ್ಲಿಂದ ನಥಿಂಗ್ ಸ್ಟೋರ್ ಕಡೆ ಓಡೋಗ್ಬಿಡ್ಬೇಕು. 3 ಗಂಟೆ 57 ನಿಮಿಷ ಆಲ್ರೆಡಿ ಒಳಗಡೆ ಬಿಟ್ಟು ಸೇಲ್ ಶುರು ಆಗಿದೆ ಅಂತೆ. ನಮ್ಮ ಹುಡುಗ ಆಲ್ರೆಡಿ ಒಳಗಡೆ ಹೋಗಿದ್ದಾನೆ. ಸೊ ಬನ್ನಿ ಹೋಗೋಣ. ಫೈನಲಿ ನಥಿಂಗ್ ಸ್ಟೋರ್ ಹತ್ರ ಬಂದು ರೀಚ್ ಆದೆ ನೋಡಿ. ಫ್ಯಾನ್ಸ್ಗಳೆಲ್ಲ ಇಲ್ಲ ಇದ್ದಾರೆ. ಹಾಯ್ ಬ್ರೋ, ಆರಾಮ? ಏನು ಇಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹಾಯ್ ಬ್ರೋ. ಲೈವ್ ಇಲ್ಲ ಬ್ರೋ, ನಾನು ಸ್ವಲ್ಪ ಮೈಸೂರಿಂದ ಓಡಿ ಬಂದಿದ್ದು ಬ್ರೋ ಇವಾಗ. ಇಷ್ಟೊಂದು ಜನ ಅವ್ರೆ? ಹಾಂ ಖಂಡಿತ ಬ್ರೋ. RCB ಫೋನ್ ತಗೋತಾ ಇದ್ದೀರಾ ಅಂದರೆ ಬರ್ದೇ ಇರ್ತೀರಾ? ಓಕೆ, ಯು ಆರ್ ಕ್ರೇಜಿ ಡೂಡ್. I really appreciate because you are coming for the nothing store while it's wearing CSK jersey. Hats off. Congratulations, you bought the phone? Yes, I did. Did you like it? Yes. How's it? It's amazing. Okay. I also use nothing, Uh-huh. but I wanted this also. So why do you choose nothing RCB edition? That too you came by CSK jersey. We're after all cricket fans, no matter it's RCB or Dhoni or CSK. And why nothing RCB edition? Because I've always been a fan of nothing phone since their launch. It's very unique. Just like how I'm standing out in this crowd because I'm wearing the CSK jersey among the RCBians. Even nothing phone stands out crazily like that. So that's why I love nothing. And I love unique things, that's why nothing. Guys, shit. Guys, look who's here finally. Namaskara boss. Congratulations on the RCB. Finally. ವಾ, ನಾನು ಇವಾಗಲೇ ನೋಡ್ತಾ ಇರೋದಣ್ಣ. ಅದು ಇವ್ರ ಕೈಲೇ ನೋಡ್ತಾ ಇರೋದು. ಕ್ರೇಜಿ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇಟ್ಸ್ ಅ ಗೋಲ್ಡನ್ ಮೂಮೆಂಟ್ ಫಾರ್ ಮೀ ಬಿಕಾಸ್ ಫಸ್ಟ್ IPL ಇಂದ ನಿಮ್ಗೆ ಗೊತ್ತಿರೋಂಗೆ ಮಾಡ್ತಾ ಇದ್ದೆ. ಅದೀಗ ಫೌಂಡರ್ಗೂ ಹೇಳಿದೆ ನಾನು. ಸೊ ನನಗೆ ಎಷ್ಟೋ ಗೋಲ್ಡನ್ ಮೂಮೆಂಟ್ಸ್ ಆಗಿದೆ. ಬಟ್ ಇವತ್ತಿನ ಒಂದು RCB ಮೊಬೈಲ್ನ ನನ್ನ ಕೈಲಿ ಲಾಂಚ್ ಮಾಡಿಸಿದ್ರು ನಾನು ಮತ್ತು ಕೋ-ಫೌಂಡರು ಆಕಿಸ್ ಅವರು. ನಿಜವಾಗ್ಲೂ ಬಸ್ ಮೇಲೆ ಲಾಸ್ಟ್ ಇಯರ್ ನಂದು ಫೋಟೋ ಬಂದಾಗ ಎಷ್ಟು ಖುಷಿ ಆಯಿತು. ಇವತ್ತು RCB ಲೋಗೋ ಮೊಬೈಲ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನಗೆ. ಐ ಆಮ್ ಎ ಸ್ಪೀಚ್ಲೆಸ್ ನಾವು. ಯಾಕಂದರೆ ನಾನು ಜಾಸ್ತಿ ಮಾತಾಡ್ತೀನಿ. ನನ್ನ ಮಾತಲ್ಲೇ ಗೊತ್ತಾಗ್ಬೋದು ಎಷ್ಟು ಎಮೋಷ್ನಲ್ ಆಗಿ ಫೀಲ್ ಆಗ್ತಾ ಇದ್ದೀನಿ ಅಂತ. ಜೋಶ್ ಇದೆ. ಪ್ರೌಡ್ ಅಂಡ್ ಅಫ್ಕೋರ್ಸ್ RCB ಫ್ಯಾನ್ಸ್ ಯಾವತ್ತೂ ಜೋಶ್ ಕಮ್ಮಿ ಆಗಲ್ಲ. ನೋಡ್ಬೋದಾ? ಬಟ್ ಖಂಡಿತ. ಓ ಮೈ ಗಾಡ್, ಶಿಟ್. ಈ ಸಾರ್ ಸೂಪರ್ ಎಮೋಷನ್ ಇದು. ಕ್ರೇಜಿ. ಮೇನ್ ಏನಂದ್ರೆ ನಾನು ಲಾಂಚ್ ಮಾಡಿದ್ನಲ್ಲ ಬ್ರೋ, ಅದು ಸ್ಪೆಷಲ್ ಹ್ಯಾಪಿ. ಇವಾಗ ನಾವು ತಗೊಳ್ಳೋಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಓಕೆ, ಕಮ್ ಆನ್, ಲೆಟ್ಸ್ ಬೈ ದಿಸ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಬ್ರದರ್. ಫಸ್ಟ್ ನನ್ನ ಹೋಪ್ಫುಲಿ ನಿಮಗೆ ಮೊಬೈಲ್ ಬೇಗ ಸಿಗಲಿ ಅಂತ ಬೇಡ್ಕೊಂತೀನಿ. ಥ್ಯಾಂಕ್ ಯು ಗೈಸ್. ಅಂತೂ ಇದು ಫೋನ್ ತೊಗೊಂಡಿದ್ದಾಯ್ತು. ಬಟ್ ಜರ್ಸಿನ ಚೇಂಜ್ ಮಾಡೋ ಸಮಯ ಇವಾಗ. ಸೊ ಈ ಬಟ್ಟೆ ತೆಗೆದು ಇವಾಗ ಈ ಬಟ್ಟೆ ಹಾಕೋಣ ಬನ್ನಿ. ಅದು ವಾಶ್ರೂಮ್ಗೆ ಹೋಗಿ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾನು ಒಂದು ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ಆ ಶೂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಲಿಟ್ರಲಿ ನಥಿಂಗ್ ಅವ್ರಿಗೆ
ಈ ಥರನೂ ಶೂಟ್ ಮಾಡ್ತಾರಾ ಅನ್ನೋ ಒಂದು ರೇಂಜ್ ಕಾನ್ಸೆಪ್ಟ್ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಔಟ್ಪುಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಇಟ್ಸ್ ನಾಟ್ ಎ ಪ್ರಮೋಷನ್ ಆನ್ ಸಮಥಿಂಗ್ ಎಲ್ಸ್. ಅವ್ರನ್ನ ಕೇಳಿದೆ, ಸರ್ ನಾನು ನಿಮ್ಗೊಂದು ಶೂಟ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಇದು ಮಾಡಿ ಅಲೋ ಮಾಡಿ, ನನಗೆ ಬೇಕಾದ್ರೆ ನಾನು ಬೇರೆ ರೀಲ್ಸ್ ನೋಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಒಂದು ಪ್ರೊಫೆಷನಲ್ ಆಗಿನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. RCB ಎಮೋಷನ್ನ ಈ ಫೋನ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಆ ಎಮೋಷನ್ ಯಾವ ಥರ ವರ್ಕ್ ಆಗುತ್ತೆ, ರೀಲ್ ಹೆಂಗೆ ಬರುತ್ತೆ ಅನ್ನೋದನ್ನ ಆದಷ್ಟು ಬೇಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾವು ಯಾವ ಥರ ಶೂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೀವೇನು ನೋಡ್ತಾ ಇದ್ದೀರಲ್ಲ, ಈಸ್ ದ co-founder ಆಫ್ ನಥಿಂಗ್. ಅವರೇ ಬಂದು ಕ್ಯೂ ಅಲ್ಲಿರೋ ಫ್ಯಾನ್ಸ್ಗೆ, ಕ್ಯೂ ಅಲ್ಲಿರೋ ಕಸ್ಟಮರ್ಸ್ಗೆ ನೀರು ಹಂಚ್ತಾ ಇದ್ದಾರೆ. ಹಾಂ, ಕ್ರೇಜಿ ಗೈಸ್, ಸೋ ಡೌನ್ ಟು ಅರ್ತ್ ಪರ್ಸನ್. ಈಸ್ ಅ co-founder ಆಫ್ ನಥಿಂಗ್. ಇಸ್ ನೇಮ್ ಇಸ್ ಆಕೀಸ್ ಅಂತ. ಸೊ ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನೇನು ನೋಡ್ತಾ ಇದ್ದೀನಲ್ಲ, ಅವ್ರು ಈ ಥರ ನೀರು ಹಂಚ್ತಾ ಇದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಇರುತ್ತೆ. ಸೋ ಡೌನ್ ಟು ಅರ್ತ್. ಮಾತಾಡ್ಸೋಕ್ಕೆ ನನಗೆ ಒಂಥರ ಪುಕ್ಕ ಅಂತ ಇತ್ತು. Slowly. RCB is not just a fandom. It's an emotion. But here, who's here? You should introduce yourself. Guys, why? ನನ್ನ ಸ್ನೋಬೋರ್ಡಿಂಗ್ ಫ್ರೆಂಡ್ ಗೈಸ್. ನನ್ನ ಶಾಕ್ ನೋಡಿದ ತಕ್ಷಣ, you came all the way from Delhi. Yeah. Oh my God, shit man. You came to Bangalore, you didn't call me. Nice coincidence. I've seen you in Ahmedabad. We were staying in the same hotel, Taj. I said you hi in the lobby. Finale. Oh yeah. And I met you in the 188 also. This is from there. Look at this. We are doing crazy. That's on the Abhishek picture. Yes. Abhishek Ganguly ಅವರಿಗೆ ಫೋಟೋ ಕಳಿಸ್ತಾ ಇದ್ದಾರೆ. 188. You do cheers like this? Abhishek, thank you so much. It was great meeting you, and you are such a down-to-earth person. And being a co-founder of Nothing, I really appreciate you, man. Thank you so much. Thank you for coming, man. Thank you so much. Thank you. See you. ಸಲ ಕಪ್ಪು ನಮ್ದು. ಫೋನು ನಮ್ದು. Come on. ಜೈ RCB. ವಾಟ್ ಮಾಡ್ತಾ ಇರಿ. ಖಂಡಿತ ನೆಕ್ಸ್ಟ್ ಟೈಮ್ ನಮ್ಮನ್ನು ಕರ್ಕೊಂಡು ಹೋಗಿ. ಬನ್ನಿ ಹೋಗೋಣ ಬನ್ನಿ. ಥ್ಯಾಂಕ್ ಯು. ವಿಡಿಯೋ ಅಲ್ಲಿ ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀನಿ ಅಂತ ಮ್ಯಾಚ್. ಅಯ್ಯೋ ಬನ್ನಿ ಬ್ರೋ, ಕುತ್ಕೊಂಡು ಟಿಕೆಟ್ ಬುಕ್ ಮಾಡೋಣ, ಒಟ್ಟಿಗೆ ಹೋಗೋಣ ಅಷ್ಟೇ. ಡೆಫಿನೆಟ್ಲಿ. ಗೈಸ್, ಕ್ರೌಡ್ ನೋಡಿ ಯಾವ ಥರ ಇದೆ ಕ್ರೌಡು. ಹಾಂ, ಕ್ರೇಜಿ ಕ್ರೌಡು. ಅಂತೂ ಇಂತೂ ಫೈನಲಿ ಇವಾಗ ನನ್ನ ಮೊಬೈಲ್ ಇಸ್ಕೊಳ್ಳೋ ಸಮಯ ಬಂದಿದೆ. ಸೊ ಬನ್ನಿ ಹೋಗೋಣ. ನಾನು ವೀಡಿಯೋ ಮಾಡ್ತೀನಿ ಅಂತ ಪರ್ಮಿಷನ್ ಕೇಳಿಬಿಟ್ಟು ಅಲ್ಲಿ ನಿಂತಿದ್ದೋ ಈ ಕಡೆ ಸೈಡಿಗೆ ಬಂದಿದ್ದೀನಿ. ಇವಾಗ ನಮಗೆ ಅಲ್ಲಿ ಫೋನ್ ಕೊಡ್ತಾರೆ, ಅಲ್ಲಿ ರೆಡಿ ಇದೆ. ಸೊ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸೈಡಿಗೆ ಬಂದಿರೋದು ಅಷ್ಟೇ. ಗೈಸ್, ಅಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಫೈನಲಿ ಒಳಗಡೆ ಬಂದು ಲೈನಲ್ಲಿ ನಿಂತಿದ್ದೀನಿ. ಕ್ಯೂ ಅಲ್ಲಿ ಇದ್ದವನು ಇವಾಗ ಲೈನಿಗೆ ಬಂದಿದ್ದೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಫುಲ್ ಖುಷಿ ಆಗ್ತೈತೆ, ಸಂಜಯ್ ಅಂತೇಳಿ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಗಾಬರಿ ಬಿದ್ದೋಗ್ಬಿಟ್ಟಿದ್ರು, ನಮ್ಗೆ ಸಿಗುತ್ತಾ ಸಿಗಲ್ವಾ ಅನ್ನೋ ಟೆನ್ಷನಲ್ಲಿದ್ರಿ ತಾನೇ ನೀವು. ಸೊ ಇವಾಗ ನೋಡಿ, ಇಷ್ಟೇ ಜನ, ಇನ್ನು ಮಿಕ್ಕಿದೆಲ್ಲ ಕ್ಲೋಸ್ ಅಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. 200 ಮೆಂಬರ್ಸ್ ಇದ್ರು, ಅದರಲ್ಲಿ ಏನೋ 75th ಮೆಂಬರ್ ನಾನು. ಕ್ರೇಜಿ. ಡೌಟ್ ಇದೆ ಬಿಲ್ಲಿಂಗ್ ಆಗೋ ತನಕ. ಇಲ್ಲ ಸಿಗುತ್ತೆ. ಆಲ್ ಇಸ್ ವೆಲ್ ಬೋಲು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇವಾಗ ನಾ ಯಾವ ರೇಂಜಿಗೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ, ಆಲ್ರೆಡಿ ಒಂದು ಸರಿ ಫೋನ್ ನೋಡ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು ಅಲ್ಲಿ ಫೋನು ಏನು ಕ್ರೇಜಿ ಆಗಿದೆ ಅಂತ. ಸೊ ಫೋನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದು ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಎಮೋಷನ್. ಯಾಕೆ ಅಂತ ಹೇಳಿದ್ರೆ, ಲಿಮಿಟೆಡ್ ಫೋನ್ಸು ಅಷ್ಟೇ ಬಿಡೋದು. ಆನ್ಲೈನಲ್ಲಿ ಸೇಲ್ ಇಲ್ಲ, ಸ್ಟೋರಲ್ಲಿ ಸೇಲ್ ಇಲ್ಲ, ಎಲ್ಲೂ ಇಲ್ಲ. ಇದು ಅಷ್ಟೇ, ಇವತ್ತು ಬಿಟ್ಟರೆ ಅಷ್ಟೇ ಲಾಸ್ಟ್. ಇನ್ನು ಮುಗೀತು, ಇನ್ನು ಆ ಫೋನ್ ಇಲ್ಲೋ ಅಂತೆ. ಸೊ ಅದಕ್ಕೋಸ್ಕರ ಅದೊಂದು ಲೈಫ್ ಟೈಮ್ ಫಸ್ಟ್ ನಥಿಂಗ್ ಅವ್ರು ಬಿಟ್ಟಿದ್ದು ಫೋನ್, RCB ಫೋನ್ ನಮ್ಮ ಹತ್ರ ಇರಬೇಕು ಅನ್ನೋ ಒಂದು ಆಸೆ. ಅದೊಂಥರ ಎಮೋಷನ್ ಅಂತ ಅಂದ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ, ಆ ಫೋನ್ ಯಾವ ಥರ ಇರುತ್ತೆ ಅನ್ನೋದನ್ನ ಈಸ್ಕೊಂಡ ಮೇಲೆ ನಿಮಗೆ ಅನ್ಬಾಕ್ಸ್ ಮಾಡಿ ಇಲ್ಲೇ ತೋರಿಸ್ಬಿಡ್ತೀನಿ. ಓಕೆ ಗೈಸ್, ಫೈನಲಿ ನನ್ನ ಫೋನ್ ಕಲೆಕ್ಟ್ ಮಾಡೋ ಸಮಯ ಬಂದಿದೆ. ಸೊ ಇನ್ನೊಂದು ಅದೃಷ್ಟ ಏನಂತ ಹೇಳಿದ್ರೆ, ನಂಬರು 66 ಓಡ್ತಾ ಇದೆ, 65, 66 ಓಡ್ತಾ ಇದೆ. ನನಗೆ 69 ಬೇಕು ಅಂತ ಕೇಳಿದ್ದೀನಿ, 69 ಕೊಡ್ತಾ ಇದ್ದಾರೆ. ಅದು ಇನ್ನೂ ಖುಷಿ ಆದಂಥ ಒಂದು ವಿಚಾರ. ಅಲ್ಲಿ ನೋಡಿ 69 ನಂಬರ್, ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಗೈಸ್, ಫೈನಲಿ ನನ್ನ ಹತ್ರ ನಥಿಂಗ್ ಬ್ಯಾಗ್ ನನ್ನ ಕೈಗೆ ಬಂದಿದೆ. ಸೊ ಇದರಲ್ಲಿ ಏನೇನಿದೆ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ಫಸ್ಟ್ ಓಪನ್ ಮಾಡ್ತಾ ಇರೋದು ಬ್ಯಾಟು. ಇದರಲ್ಲಿ ಸ್ಟಾರ್ ಪ್ಲೇಯರ್ಸ್ ಆದ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಹೇಜಲ್ವುಡ್ ಮತ್ತು ಫಿಲ್ ಸಾಲ್ಟ್ ಅವರ ಆಟೋಗ್ರಾಫ್ ಇದೆ ಸೊ ಈ ಬ್ಯಾಟಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು RCB ಜರ್ಸಿ. ಸೊ ಆ್ಯಕ್ಚುಲಿ ಆಲ್ರೆಡಿ ನಾನು ಬೇರೆಯವ್ರ ಹತ್ರ ಜರ್ಸಿ ಇಸ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಈ ಜರ್ಸಿನ ಅವ್ರು ವಾಪಸ್ ರಿಟರ್ನ್ ಮಾಡಿಬಿಡ್ಬೇಕು. ಸೊ ಇದೊಂದು ಜರ್ಸಿ. ಅದಾದಮೇಲೆ ನನ್ನ ಲಕ್ಕಿ ಫೈನಲ್ ಗೈಸ್ ನೋಡಿ,
ನನಗೊಂದು ಮೆಟಲ್ ಕಾರ್ಡ್ ಸಿಕ್ಕಿದೆ. ಆ ಮೆಟಲ್ ಕಾರ್ಡ್ ನಂಬರ್ ಏನಂತ ಹೇಳಿದ್ರೆ 69. ನಾನು ಅದೃಷ್ಟಕ್ಕೆ 49 ಸಿಕ್ಕಿಲ್ಲ ನೋಡಿ. 69 ನೋಡಿ, ಇದು ಅದೃಷ್ಟ ಅಂತ ಹೇಳಿದ್ರೆ. ನಾನು ಈ ಕಾರ್ಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ. ನನ್ನ ಲಕ್ಕಿ ನಂಬರು 69, ನನಗೆ ಸಿಕ್ಕಿರೋ ನಂಬರ್ ಕೂಡ 69. ಕ್ರೇಜಿ ಅಂತ ಅನ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಥಿಂಗ್ ಫೋನ್ 4B RCB ಎಡಿಷನ್ ಫೈನಲಿ ನನ್ನ ಕೈಲಿ ಬಂದಿದೆ ಗೈಸ್. ಸೊ ಇದನ್ನು ಅನ್ಬಾಕ್ಸ್ ಮಾಡೋ ಸಮಯ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ ಗೈಸ್, ಫೈನಲಿ ಅನ್ಬಾಕ್ಸ್ ಮಾಡೋ ಸಮಯ. ಈ ಒಂದು ಫೋನ್ನ ರೆಡಿ 3, 2, 1 ಗೋ. ಟನ್. ಸೊ ಬನ್ನಿ. ಆಹಾ ವಾಹಾ, this is a phone, a place where your memories to live, a gateway to the people that matter, a tool for your creativity to thrive. To us at Nothing, it is more important than a phone though. Welcome to Nothing Tech. ಫಸ್ಟ್ ಟೈಮ್ ಐಫೋನ್ ಬಿಟ್ಟು ಆ್ಯಂಡ್ರಾಯ್ಡಿಗೆ ಬರ್ತಾ ಇರೋವಂಥದ್ದು, ಜಸ್ಟ್ ಬಿಕಾಸ್ ಫಾರ್ RCB ಆ್ಯಂಡ್ ಐ ಆಮ್ ರಿಯಲಿ ಲವಿಂಗ್ ಇಟ್. ನಾನು ಯೂಸರ್ ನೋಡಿದೆ, ತುಂಬ ಚೆನ್ನಾಗೈತೆ. ಸೊ ಇವಾಗ ಅನ್ಬಾಕ್ಸ್ ಮಾಡೋ ಸಮಯ. ಓಕೆ. ಓ ಹೋ 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 ಹೋ, ಓ ಮೈ ಗಾಡ್. ಕ್ರೇಜಿ ಮೇನ್ ಈ ಲೋಗೋ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಆ್ಯಂಡ್ರಾಯ್ಡ್ ಫ್ರಮ್ ಐಫೋನ್. ಸೊ ಇದನ್ನು ಆನ್ ಮಾಡೋಣ ಬನ್ನಿ. ಓಹೋ ನಥಿಂಗ್. ಇಲ್ಲಿ ಕಾಣಿಬಿಟ್ಟು ಇಷ್ಟು ನೋಡಿ, ಇವ್ರದ್ದು ಸೆಕ್ಯೂರಿಟಿ ಯಾವ ಥರ ಇದೆ. ಸಿಮ್ ಹಾಕಲಿಲ್ಲ ಅಂದರೆ ಆ್ಯಕ್ಟಿವೇಟೇ ಆಗಲ್ವಂತೆ. ಇದು ವೈಫೈ ಕನೆಕ್ಟ್ ಮಾಡಿದ್ರು ಸಿಮ್ ಹಾಕ್ಬೇಕಂತೆ. ಸಿಮ್ ಹಾಕಿದ್ರೇ ಅಂತ ಆ್ಯಕ್ಟಿವೇಟ್ ಆಗೋವಂಥದ್ದು. ಅವ್ರು ನೋಡಿ ಅವ್ರು ತೋರಿಸೋರ್ನ, ಅವ್ರು ಜಿಮ್ ಬಾಡಿ ಹಿಂಗೆ ಪೋಸ್ ಕೊಡ್ತಾರೆ. ನಮ್ದು ಆ ಬೈಸಿಪ್ಸ್ ಇಲ್ಲಿದೆ. ಸೊ ಗೈಸ್, ಇದು ಆ್ಯಕ್ಚುಲಿ ಸಿಮ್ ಹಾಕ್ಬಿಟ್ಟು ಆ್ಯಕ್ಟಿವೇಟ್ ಮಾಡಬೇಕಂತೆ. ನಂಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇವಾಗ ನಾನು ಸಿಮ್ಮ ಇನ್ನೊಂದು ಫೋನಲ್ಲಿ ಇರೋದನ್ನ ಬಿಚ್ಚಿ ಇದಕ್ಕೆ ಹಾಕಿ ಆ್ಯಕ್ಟಿವೇಟ್ ಮಾಡೋಣ. ಆಮೇಲೆ ಸದ್ಯಕ್ಕೆ ಇವಾಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕೋಣ ಬನ್ನಿ ಗೈಸ್. ನಥಿಂಗ್ ಬ್ಯಾಟ್ ನೋಡಿ, ಬ್ಯಾಟ್. ಸೊ ಅದು ಬಿಡಿ, ಇವಾಗ ಇದರಲ್ಲಿ ಇನ್ನೇನೇನಿದೆ. ಫೋನ್ ಮಾತ್ರ ಅನ್ಬಾಕ್ಸ್ ಮಾಡಿದ್ವಿ, ಅದರಲ್ಲಿ ಇನ್ನೇನೇನಿದೆ ನೋಡೋಣ ಬನ್ನಿ. ಓಕೆ, ಫೋನ್ ಬಿಟ್ಟರೆ ಕೇಬಲ್ ಇದೆ. ಸೊ ಕೇಬಲ್ ಬಿಟ್ಟರೆ ಒಂದು ಬ್ಯಾಕ್ ಕೇಸ್ ಇದೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು. ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ನ ಇದಕ್ಕೆ ಹಾಕೋಣ ಬನ್ನಿ. ಓ ಮೈ ಗಾಡ್, ಕ್ರೇಜಿ. ಪ್ರೊಟೆಕ್ಷನ್ಗೆ ಓಕೆ, ಬಟ್ ಲೋಗೋ ಕಾಣಿಸ್ಬೇಕು ಅಂದರೆ ಬ್ಯಾಕ್ ಕೇಸ್ ಓಕೆ. ಸೊ ಇದನ್ನು ಮನೆಗೆ ಹೋದ್ಮೇಲೆ ಆ್ಯಕ್ಟಿವೇಟ್ ಮಾಡೋಣ ಅಷ್ಟೇ ಗೈಸ್, ಇನ್ನೇನಿಲ್ಲ ಫೋನು ಇದರೊಳಗಡೆ. ಅದು ಬಿಟ್ಟರೆ ಇದರೊಳಗಡೆ ಒಂದು ಸಿಮ್ ಎಜೆಕ್ಟ್ ಟೂಲ್ ಇದೆ, ಅದೇನೋ ಡಿಫ್ರೆಂಟಾಗಿದೆ, ನೋಡೋಣ ಬನ್ನಿ. ಕ್ರೇಜಿ ಆಗಿದೆ ಗೈಸ್ ಇದು ನೋಡಿ, ಸಿಮ್ ಎಜೆಕ್ಟರ್ ಟೂಲು. ಓಕೆ ಗೈಸ್, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯನ ತಿಳಿಸ್ಕೊಡ್ತೀನಿ ನೋಡಿ. ನಥಿಂಗ್ ಸ್ಟೋರ್ ಬೆಂಗಳೂರಲ್ಲಿ ಇರೋದೇ ಒಂದು, ಇಡೀ ವರ್ಲ್ಡಲ್ಲಿ ಇರೋದು 2, ಅದರಲ್ಲಿ ಬೆಂಗಳೂರಲ್ಲಿ ಇರೋದೇ ಒಂದು, ಇಂಡಿಯಾದಲ್ಲಿ ಇರೋದೇ ಒಂದು. ಸೊ ಇನ್ನು ಅಪ್ಕಮಿಂಗ್ ಡೆಲ್ಲಿ ಮತ್ತು ಮುಂಬೈಲಿ ಓಪನ್ ಮಾಡೋ ಪ್ಲ್ಯಾನ್ ಇದೆ. ಸೊ ಆದ್ದರಿಂದ ಈ ಸ್ಟೋರಲ್ಲೇ ಮೊಬೈಲ್ನ ಲಾಂಚ್ ಮಾಡಿದ್ದು. ಸೊ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡಿ, ಕ್ರೇಜಿ. ಕಾಮನ್. ಓ, ನನ್ನ ಕೈ ಕೊಟ್ಟರೆ ಇಟ್ಟಾಡಿಸ್ಬಿಡ್ತೀನಿ. ಏನಂತೀರ ಬ್ರೋ? ಓ ಗೈಸ್, ಡ್ರ್ಯಾಗನ್ ಹೊಡೆದ್ರೆ ಔಟು. ಸೊ ಕೂಲ್. ಓ, ಓನ್ಲಿ 3 balls? ಓ ಕ್ರೇಜಿ. ಕಮ್ ಆನ್ ಆಕಿಸ್ ಬ್ರೋ. Okay, who's gonna bat? Come on guys. Oh, out of that. Oh, out of the stadium. Okay guys, finally ಎಲ್ಲ ಫೋನ್ ತೊಗೊಂಡು ಹೊರಡೋ ಸಮಯ ಬಂದಿದೆ. ಸೊ ಬನ್ನಿ, ಫೋನ್ ತೊಗೊಂಡಾಯ್ತು, ಇನ್ನು ಆ್ಯಕ್ಟಿವೇಷನ್ ಮಾಡಿ ಏನಿದೆ ಅಂತ ಆಮೇಲೆ ಹೇಳ್ತೀನಿ. ಸೊ ಗೈಸ್, ಆವಾಗಲೇ ಎಳ್ದು ಬಿಸಾಕ್ಬಿಟ್ರು, ಅದಕ್ಕೆ ಒಂದು ಫೋಟೋ ತೆಗ್ಸ್ಕೊಂಡಿದ್ದೀನಿ. ಎಳ್ದು ಬಿಸಾಕ್ದವ್ರು ಗ್ಯಾಪ್ನೇ ಇರಲಿ ಅಂತ. ಅವಾಗಲೇ ಹೆಂಗೆ ಮಾಡಿದ್ರು ಗೊತ್ತಾ, ಲೈನಲ್ಲಿ ಹಿಂಗೆ ನುಗ್ಗೋಯ್ತಾ ಇದ್ದೆ, ಎಳ್ದು ಆಚೆಗೆ ಹಾಕ್ಬಿಡೋದು, ಬರಲಿ ಅಂತ. ಅಣ್ಣ ವೀಡಿಯೋ ಮಾಡ್ತಾ ಇದೀವಿ ಅಣ್ಣ, ಶೂಟ್ ಮಾಡ್ತಾ ಇದ್ದೀವಿ ಏನಣ್ಣ ಅಂದೆ, ಆಮೇಲೆ ಬಿಟ್ಟರು. ಸೊ ಬನ್ನಿ ಗೈಸ್, ಇಟ್ಸ್ ಹೊರಡೋ ಸಮಯ. ಸೊ ತೊಗೊಂಡಾಯ್ತು. ಶೋರೂಮ್ ಓಪನ್ ಆದಾಗ ಬಂದಿದ್ದು 4 ಗಂಟೆಗೆ, 7 ಗಂಟೆಗೆ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಒಂದು ಒಳ್ಳೆ ಶೂಟ್ ಮಾಡಿದೆ. ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದ ಕೋ-ಫೌಂಡರ್ ಆದ ನಥಿಂಗ್ ಕೋ-ಫೌಂಡರ್ ಆದ ಆಕಿಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರಿಗಿದೆಲ್ಲ ಅರ್ಥ ಆಗಲ್ಲ, ನನಗೆ ಗೊತ್ತು ಕನ್ನಡ ಎಲ್ಲ. ಸೊ ಆದರೂ ಪರವಾಗಿಲ್ಲ. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇನಿಲ್ಲ, ದುಡ್ಡು ಕೊಟ್ಟೆ ತೊಗೊಂಡಿರೋದು. ಸಪೋರ್ಟ್ ಟೀಮ್ ಅವ್ರಿಗೂ ಹ್ಯಾಟ್ಸ್ ಆಫ್ ಸರ್. ಪಾಪ ನೋಡಿ, ಕೈಯೆಲ್ಲ ಗಾಯ ಮಾಡ್ಕೊಂಡೆಲ್ಲ ಫುಲ್ ಎಲ್ಲ ಹೊಡೆದಾಡಿದ್ದಾರೆ. ಆದರೂ ಇವ್ರು ಹೇರ್ ಸ್ಟೈಲ್ ಸೂಪರು. ಸಿಗೋಣ ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಕೆ ಗೈಸ್, ಇವಾಗ ನಾನು ಫೋನ್ ಬೂತ್ ಒಳಗಡೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡೆ. ಫೋಟೋಸ್ಗಳು ತೊಗೊಂಡಿದ್ದ ತಕ್ಷಣ ಅಲ್ಲೇ ಬಹುಮಾನ ಅಲ್ಲೇ ಪ್ರಿಂಟ್ ಹಾಕಿ ಕೊಟ್ಬಿಡ್ತಾವ್ರೆ. ಕ್ರೇಜಿ. ನೋಡೋಣ ಬನ್ನಿ. ಕೊಟ್ಟೇ ಬಿಟ್ರಾ? ಕ್ರೇಜಿ ಆಗೈತೆ ಗೈಸ್ ಇದು, ನೆಕ್ಸ್ಟ್ ಲೆವೆಲ್ಲು ನೋಡಿ.
ಓಕೆ ಗೈಸ್, ಅಂತೂ ಇಂತೂ RCB ಎಡಿಷನ್ ಫೋನ್ ತಗೊಂಡು ಮನೆಗೆ ಬಂದಾಯ್ತು. ತುಂಬಾ ಜನಕ್ಕೆ ಇರೋದು ಒಂದೇ ಡೌಟು, ಅಷ್ಟು ರೂಪಾಯಿಗೆ ಅದು ವರ್ತಾ, ಅಷ್ಟು ದುಡ್ಡು RCB ಫೋನ್ಗೆ ವರ್ತಾ ಆಂಡ್ರಾಯ್ಡ್ ಫೋನ್ಗೆ ಅನ್ನೋದು. ಸೊ ನಾನು ತಗೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ RCB ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟೇ ತಗೊಂಡಿರೋದು ಹೊರ್ತು ಇನ್ನೇಂತ್ಕೋಲ್ಲ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಎಮೋಷನ್ ಇದೆ. ಸೊ ಫಸ್ಟ್ ಫೋನು ಇವತ್ತಿನವರೆಗೂ RCB ಥೀಮಲ್ಲಿ ಬಿಟ್ಟು ಇನ್ನು ಎಷ್ಟೇ ಬಿಟ್ಟರು ಮುಂದಕ್ಕೆ ಇದು ಫಸ್ಟ್ ಫೋನ್ ಆಗಿರುತ್ತೆ. ಇನ್ನು ಎಷ್ಟೇ ಸೂಪರ್ ಆಗಿರೋದು ಬಿಟ್ರು, ಐಫೋನ್ ಅವರೇ ಬಿಟ್ಟರು, ಎಷ್ಟೇ ಲಕ್ಷ ರೂಪಾಯಿಂದ ಬಿಟ್ರು, ಇದು ಫಸ್ಟ್ ಆಗೇ ಇರುತ್ತೆ. ಅದು ಇನ್ನೊಂದೇನೆಂದರೆ ಲಿಮಿಟೆಡ್ ಎಡಿಷನ್ನು, 160 ಮೊಬೈಲ್ ಅಷ್ಟೇ ಬಿಟ್ಟಿದ್ದು. ಆ 160 ಮೊಬೈಲಲ್ಲಿ ಒಂದು ನನ್ನ ಹತ್ರ ಐತೆ ಅಂತ ಹೇಳಿದ್ರೆ ಅದು ಒಂಥರ ಖುಷಿ ಆಗೋವಂಥ ಒಂದು ವಿಚಾರನೇ. ಆ್ಯಂಡ್ ಇನ್ನೊಂದು ಎಲ್ಲರೂ ಸರ್ಪ್ರೈಸ್ ಆಗುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ 160 ಫೋನ್ ಬಿಟ್ಟಿದ್ರು. ಓಕೆ, 160 ಫೋನಲ್ಲಿ ನಾನು ಎಷ್ಟು ಫೋನ್ ತೊಗೊಂಬಂದೆ ಅನ್ನೋದು ಎಷ್ಟೊಂದು ಜನಕ್ಕೆ ಕಾತುರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇವನು ಒಂದಂತೂ ತೊಗೊಂಬರಲ್ಲ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನಾನು ಇವಾಗ ಎಷ್ಟು ಫೋನ್ ತೊಗೊಂಬಂದೆ ಅಂತ ಹೇಳಿದ್ರೆ ನನಗೋಸ್ಕರ ಅಂತ ತಂದಿದ್ದು ಒಂದೇ, ಆದರೆ ನಮ್ಮ RCB ಫ್ಯಾನ್ಸು, ನಮ್ಮ ಬಾಯ್ಸ್ಗೋಸ್ಕರ, ಬೇರೆ ಮಾರಕ್ಕಲ್ಲ ಇನ್ನಿಂದ್ಕೋಲ್ಲ, ತಂದಿದ್ದು ಎಷ್ಟು ಅಂತ ಹೇಳಿದ್ರೆ 4 ಫೋನು. ನಂದು ಬಿಟ್ಟು ಟೋಟಲ್ 4 ಫೋನ್ ತೊಗೊಂಬಂದಿದ್ದೀನಿ. ಓವರಾಲ್ 5 ಫೋನ್ ತಂದಿದ್ದೀವಿ. ಸೊ ಬೆಳಗ್ಗೆಯಿಂದ ನಮ್ಮ ಹುಡುಗರನ್ನೆಲ್ಲ ಕ್ಯೂವಲ್ಲಿ ನಿಲ್ಲಿಸಿ ತಂದಿರೋವಂಥ ಫೋನ್ಗಳು ಗೈಸ್. ಎಷ್ಟು ಕಷ್ಟಪಟ್ಟಿದ್ದೀವಿ ಈ ಫೋನ್ಗಳಿಗೋಸ್ಕರ ಅಂತ ಹೇಳಿದ್ರೆ, ನಮ್ಮ ಹುಡುಗರನ್ನ ಒಂದು 10-11 ಗಂಟೆಗೆ ಕಳಿಸಿ ಕ್ಯೂವಲ್ಲೆಲ್ಲ ನಿಲ್ಲಿಸಿ, ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀವಿ ಬಿಡಿ. ಅದು ವರ್ತು, ಇವಾಗ ನನಗೆ ಅದು ವರ್ತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಫೋನ್ ಮತ್ತೆ ಬಿಡಲ್ಲ, ಅದಕ್ಕೋಸ್ಕರ. ಈ ಫೋನ್ಸ್ಗಳೆಲ್ಲ ಯಾರ್ದು ಅಂತ ಹೇಳಿದ್ರೆ 2 ನಮ್ಮ ಕಿರಣ್ ಬ್ರೋದು, ಸೊ ಇನ್ನೂ 2 ಒಂದು ನಮ್ಮ ಸಬ್ಸ್ಕ್ರೈಬರ್ದು, ಇನ್ನೊಂದು ನಮ್ಮ ಫ್ರೆಂಡ್ದು. ಸೊ ಆ ಸಬ್ಸ್ಕ್ರೈಬರ್ ಎಷ್ಟು ಲಕ್ಕಿ ನೋಡಿ ಗೈಸ್, ಜರ್ಮನಿಲಿ ಕುತ್ಕೊಂಡು ನನ್ನ ಕೈಲಿ ಹಂಗೋ ಹಿಂಗೋ ಮಾಡಿ ನನಗೆ ಬೇಕೇ ಬೇಕು ಅಂತ ಫೋನ್ ತರಿಸ್ಕೊಂಡ್ರು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದನ್ನು ಆದಷ್ಟು ಬೇಗ ಜರ್ಮನಿಗೆ ಯಾರಿಗಾದ್ರೂ ಹೋಗೋರ ಹತ್ರ ತಲುಪಿಸ್ಬೇಕು ಈ ಫೋನ್ನ, ಅದೊಂದು ವ್ಯವಸ್ಥೆ ಮಾಡಬೇಕು. ಆ್ಯಂಡ್ ಇನ್ನೆರಡು ಇವತ್ತೇ ತಲುಪಿಸ್ತೀನಿ ಕಿರಣ್ ಬ್ರೋಗೆ, ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡ್ದು. ಸೊ ಇಷ್ಟು ಇದೆ ಫೋನ್ಗಳು. ಸೊ ಈ ಫೋನ್ಗಳನ್ನೆಲ್ಲ ತಲುಪಿಸೋದಷ್ಟೇ ಬಾಕಿ. ಸೊ ಇದು RCB ಎಡಿಷನ್ ಫೋನಿನ ಬ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತೇಳಿ. ಆ್ಯಂಡ್ ಎಲ್ಲರಿಗೂ ಯೂಜ್ ಥ್ಯಾಂಕ್ಸು. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ 150K ಕಂಪ್ಲೀಟ್ ಆಗಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಿಲ್ಲ. ಸೊ 0 ಇಂದ ಇಲ್ಲಿವರೆಗೂ ಬಂದಿರೋದು ಎಷ್ಟು ಸೈಕಲ್ ಹೊಡೆದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗಿ ಬಂದರೆ ನನಗೂ ಇನ್ನೂ ಹೆಚ್ಚಾಗಿ ಎಂಟರ್ಟೈನ್ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಹಂಗಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದಿವಸದಿಂದ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಆಗೋಕ್ಕೆ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ತೀನಿ. 1-2 ದಿವಸ ಮಿಸ್ ಆಗ್ತಾ ಇದೆ, ಅದನ್ನು ರಿಕವರ್ ಮಾಡ್ಕೊಂಡು ಆದಷ್ಟು ಬೇಗ ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಒಂದ್ಸರಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ 150K ಮಾಡಿರೋದಕ್ಕೆ ಆದಷ್ಟು ಬೇಗ ಅದರದ್ದು ಇನ್ನೊಂದು ಸ್ಪೆಷಲ್ ವ್ಲಾಗ್ ಬರುತ್ತೆ, ಏನು ಅಂತ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.